ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಬಿಹಾರದಲ್ಲಿ NDA ಬಹುಮತ ಪಡೆಯುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಅಂದರೆ ಮತದಾನೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ. ಆದರೆ ಈ ಸಮೀಕ್ಷಾ ವರದಿಗಳನ್ನು ವಿಶ್ಲೇಷಿಸಿದರೆ ಅಥವಾ ಕೆದಕಿ ನೋಡಿದರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ನಮ್ಮ ಆಂತರಿಕ ವರದಿಗಳು ಬಿಹಾರ ಬದಲಾವಣೆಯನ್ನು ಬಯಸಿದೆ, ಬಿಹಾರಿಗರು ಬದಲಾವಣೆಗಾಗಿ ಮತ ಚಲಾಯಿಸಿದ್ದಾರೆ ಅಂತ CPIMLನ ನಾಯಕ ದೀಪಾಂಕರ್ ಭಟ್ಟಾಚಾರ್ಯ ಹೇಳಿದ್ದಾರೆ. ಎರಡನೇ ಹಂತದ ಮತದಾನ ಮುಗಿದ ಬಳಿಕ ಮಂಗಳವಾರ ಬಿಡುಗಡೆ ಆದಂತಹ ಎಕ್ಸಿಟ್ ಪೋಲ್ ವರದಿಗಳನ್ನು ಇವರು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಮಂಗಳವಾರ ಹೊರಬಂದಿರುವಂತಹ ಮತದಾನೋತ್ತರ ಸಮೀಕ್ಷಾ ವರದಿಗಳು ಬಿಹಾರದಲ್ಲಿ ಬಿಜೆಪಿ JDU ನೇತೃತ್ವದ NDA ಬಹುಮತ ಪಡೆಯುತ್ತೆ, ಸುಮಾರು 130ರಿಂದ 142 ಸ್ಥಾನಗಳನ್ನ NDA ಗೆಲ್ಲಲಿದೆ ಅಂತ ಹೇಳ್ತಾ ಇದೆ. ಆದರೆ ಈ ಸಮೀಕ್ಷೆಯನ್ನು ರಾಜಕೀಯ ವಿಶ್ಲೇಷಕರು, ಬಿಹಾರದ ಮಹಾಗಠಬಂಧನ್ ಮೈತ್ರಿ ಪಕ್ಷಗಳು ಹಾಗೂ ರಾಜಕೀಯ ಚಿಂತಕರು ಅಲ್ಲಗಳೆದಿದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಗಮನಾರ್ಹ ಪಾತ್ರ ವಹಿಸಿರುವಂತಹ CPIML ಕೂಡ ಎಕ್ಸಿಟ್ ಪೋಲ್ ಅನ್ನ ತಿರಸ್ಕರಿಸಿದೆ. ನಾನು ದೃಢವಾಗಿ ಹೇಳ್ತೇನೆ, ಭಾರತದಲ್ಲಿ ಚುನಾವಣೆಗಳು ಸರಣಿ ಅಡಚಣೆಗಳ ಓಟವಾಗಿದೆ. SIR ಎಂಬ ಬೃಹತ್ ಅಡಚಣೆಯನ್ನ ಯಶಸ್ವಿಯಾಗಿ ಬಿಹಾರಿಗರು ದಾಟಿದ್ದಾರೆ, ತಮ್ಮ ಮತಗಳನ್ನು ರಕ್ಷಿಸಿಕೊಳ್ಳುವಂತಹ ಭಾಗವಾಗಿ ಮತ ಚಲಾಯಿಸಿದ್ದಾರೆ. ಈಗ ಅವರು ಮೂರನೇ ಅಡಚಣೆಯನ್ನ ಎದುರಿಸಿ ಯಶಸ್ಸು ಕಾಣಬೇಕಾಗಿದೆ, ಅದು ನಿಖರವಾದ ಮತ ಎಣಿಕೆಯನ್ನ ಖಚಿತಪಡಿಸಿಕೊಳ್ಬೇಕಾಗಿದೆ ಅಂತ ಭಟ್ಟಾಚಾರ್ಯ ಹೇಳ್ತಾರೆ. ಎಕ್ಸಿಟ್ ಪೋಲ್ ವರದಿಗಳು ಎಣಿಕೆ ಪ್ರಕ್ರಿಯೆ ಟೈಮ್ನಲ್ಲಿ ಮಹಾಗಠಬಂಧನ್ ಕಾರ್ಯಕರ್ತರನ್ನ ಗೊಂದಲಕ್ಕೀಡು ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಹಾಗ ಆಗ್ಬಾರ್ದು. ಈ ವರದಿಗಳಿಂದ ಯಾರೂ ಗೊಂದಲಕ್ಕೀಡಾಗಬಾರ್ದು, ನಿರಾಶೆಗೊಳ್ಳಬಾರ್ದು. ಮತ ಎಣಿಕೆಯು ನಮ್ಮ ಮುಂದಿರುವಂತಹ ಪ್ರಮುಖ ಅಡಚಣೆಯಾಗಿದೆ. ಮತ ಎಣಿಕೆ ವೇಳೆ ಎಲ್ಲರೂ ಜಾಗರೂಕರಾಗಿರ್ಬೇಕು, ಎಚ್ಚರ ವಹಿಸಬೇಕು. ಚಂಡೀಗಢ ಮಾದರಿಯಲ್ಲಿ ಎಣಿಕೆ ನಡೆಸಿ ಬಿಹಾರ್ ಫಲಿತಾಂಶವನ್ನು ತಿರುಚೋಕ್ ಸಾಧ್ಯ ಇಲ್ಲ. ಪ್ರತಿ ಮತವನ್ನ ಎಣಿಕೆ ಮಾಡಲಾಗಿದ್ಯಾ ಅನ್ನೋದನ್ನ ಮಹಾಗಠಬಂಧನ್ನ ಸ್ಥಳೀಯ ಕಾರ್ಯಕರ್ತರು ಖಚಿತಪಡಿಸಿಕೊಳ್ಬೇಕು. ಪ್ರತಿ ಮತಗಳ ಎಣಿಕೆಯು ಪಾರದರ್ಶಕವಾಗಿ ನಡೆದ್ರೆ ಅಂತಿಮ ಗೆಲುವು ಮಹಾಗಠಬಂಧನ್ದೇ ಆಗಿರುತ್ತೆ ಅಂತ ಭಟ್ಟಾಚಾರ್ಯ ಖಚಿತವಾಗಿ ಹೇಳ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಮತದಾನೋತ್ತರ ಸಮೀಕ್ಷೆಗಳು ವಿಫಲವಾಗ್ತಾ ಇರೋದೇ ಹೆಚ್ಚಾಗಿದೆ. ಸಮೀಕ್ಷಾ ವರದಿಗಳು ಏನ್ ಹೇಳತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಫಲಿತಾಂಶಗಳು ಬರುತ್ತೆ. ಇದು ಕಳೆದ 5-6 ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಒಟ್ಟು 288 ಸ್ಥಾನಗಳ ಪೈಕಿ ಬಿಜೆಪಿ ನೇತೃತ್ವದ ಮಹಾಯುತಿ 150ರಿಂದ 170 ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಆದ್ರೆ ಮಹಾಯುತಿ ಗೆದ್ದಿದ್ದು 235 ಸ್ಥಾನಗಳನ್ನ. ದೆಹಲಿಯ 70 ಕ್ಷೇತ್ರಗಳಲ್ಲಿ ಬಿಜೆಪಿ 60ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಆದ್ರೆ ಬಿಜೆಪಿ 48 ಸ್ಥಾನಗಳನ್ನ ಮಾತ್ರ ಗೆಲ್ಲೋಕ್ ಸಾಧ್ಯ ಆಗತ್ತೆ. ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸುತ್ತೆ, ಕಾಂಗ್ರೆಸ್ ಸುಮಾರು 64 ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಸಮೀಕ್ಷೆಗಳು ಹೇಳಿತ್ತು. ಆದ್ರೆ ಇಲ್ಲಿ ಬಿಜೆಪಿನೇ 48 ಸ್ಥಾನಗಳನ್ನ ಗೆದ್ದು ಬಹುಮತ ಗಳಿಸಿ ಸರ್ಕಾರವನ್ನ ರಚಿಸಿದ್ರೆ ಕಾಂಗ್ರೆಸ್ ಕೇವಲ 37 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸುತ್ತೆ. ಇನ್ನು ಜಾರ್ಖಂಡ್ನ ಒಟ್ಟು 81 ಸ್ಥಾನಗಳಲ್ಲಿ NDA 40 ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಸಮೀಕ್ಷೆಗಳು ಹೇಳಿತ್ತು. ಆದ್ರೆ ಇಂಡಿಯಾ ಕೂಟ 50 ಸ್ಥಾನಗಳನ್ನ ಗೆದ್ದು ಸರ್ಕಾರವನ್ನ ರಚನೆ ಮಾಡತ್ತೆ. ಇನ್ನು 2024ರ ಲೋಕಸಭಾ ಚುನಾವಣೆ ಟೈಮನ್ನು ನೋಡೋದಾದ್ರೆ ಬಿಜೆಪಿ ಹೇಳ್ತಾ ಇದ್ದಂತೆ NDA 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಸಮೀಕ್ಷೆಗಳು ಏಕಪಕ್ಷೀಯವಾಗಿ ತೀರ್ಪನ್ನ ಕೊಟ್ಟಿದ್ವು. ಆದ್ರೆ NDA ಗೆಲ್ಲೋಕೆ ಸಾಧ್ಯವಾಗಿದ್ದು ಕೇವಲ 293 ಸ್ಥಾನಗಳನ್ನ ಮಾತ್ರ, ಅಂದ್ರೆ ಬರೋಬ್ಬರಿ 110ಕ್ಕೂ ಹೆಚ್ಚು ಸ್ಥಾನಗಳ ವ್ಯತ್ಯಾಸ ಇತ್ತು. ಕಳೆದ 5 ಚುನಾವಣೆಗಳಲ್ಲಿಯೂ ಸಹ ಯಾವೊಂದು ಚುನಾವಣೋತ್ತರ ಸಮೀಕ್ಷೆಗೂ ನಿಖರವಾಗಿ ಫಲಿತಾಂಶವನ್ನು ಅಂದಾಜಿಸೋಕೆ ಸಾಧ್ಯನೇ ಆಗಿಲ್ಲ. ಎಲ್ಲಾನು ವಿಫಲವಾಗಿದೆ. ಹೀಗಾಗಿ ಜನ ಎಕ್ಸಿಟ್ ಪೋಲ್ಗಳ ಮೇಲೆ ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಕ್ಸಿಟ್ ಪೋಲ್ಗಳನ್ನ ವಿಪಕ್ಷಗಳು ಅಲ್ಲಗೆಳಿತಾನೆ ಬಂದಿದೆ. ಈಗ ಬಿಹಾರ್ ಚುನಾವಣೆಯಲ್ಲಿ ಬಂದಿರುವಂತಹ ಸಮೀಕ್ಷಾ ವರದಿ ಅಕ್ಷರಶಃ ಗ್ರೌಂಡ್ ರಿಯಾಲಿಟಿಗೆ ದೂರವಾಗಿದೆ ಅಂತ ಎಲ್ಲರೂ ವಾದಿಸ್ತಿದ್ದಾರೆ. ಹಾಗಾಗಿನೇ ಮಹಾಗಠಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ RJD ನಾಯಕ ತೇಜಸ್ವಿ ಯಾದವ್ ಅವರು ಎಕ್ಸಿಟ್ ಪೋಲ್ ಅನ್ನ ಅಪಹಾಸ್ಯ ಮಾಡಿದ್ದಾರೆ. ಇವುಗಳನ್ನ ಅಮಿತ್ ಶಾ ಬರೆದಿದ್ದಾರೆ, ಪ್ರಧಾನಿ ಕಚೇರಿಯಿಂದ ಕಳಿಸಲಾಗಿದೆ, ಮಾಧ್ಯಮಗಳು ಪ್ರಕಟಿಸಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ಬಾರಿ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ರಚಿಸೋದು ಖಚಿತ ಅಂತ ರಾಜಕೀಯ ವಿಶ್ಲೇಷಕರು ಸೇರಿದಂತೆ ಹಲವರು ನಂಬಿದ್ದಾರೆ. ಇದನ್ನೇ CPIMLನ ನಾಯಕ ದೀಪಾಂಕರ್ ಭಟ್ಟಾಚಾರ್ಯ ಅವರು ಎಳೆಯಾಗಿ ವಿವರಿಸಿದ್ದಾರೆ. ಬಿಜೆಪಿ ಚಂಡೀಗಢ ಮತ್ತು ಮಹಾರಾಷ್ಟ್ರದಲ್ಲಿ ಮಾಡದಂತೆ ಬಿಹಾರದಲ್ಲಿ ಮಾಡೋಕೆ ನೋಡ್ತಿದ್ದಾರೆ. ಆದರೆ ಬಿಹಾರದ ಜನ ಜಾರ್ಖಂಡ್ ಮಾದರಿಯನ್ನು ಅನುಸರಿಸಿದ್ದಾರೆ. ಜಾರ್ಖಂಡ್ನ ಜನ ಬಿಜೆಪಿಯ ವಿಭಜಕ ಧೋರಣೆ ನಿರೂಪಣೆಯನ್ನು ತಿರಸ್ಕರಿಸಿದ್ರು. ಹಾಗೇನೆ ಬಿಹಾರಿಗರೂ ಸಹ ಬಿಜೆಪಿ JDU ಜನವಿರೋಧಿ ಧೋರಣೆಯನ್ನು ತಿರಸ್ಕರಿಸಿದ್ದಾರೆ ಅಂತ ಭಟ್ಟಾಚಾರ್ಯ ಹೇಳ್ತಾರೆ.
ಸೊ ಆಸ್ತಿಯಿಂದ ಶಿಕ್ಷಣದವರೆಗೆ ಸುಧಾರಣೆಗಳನ್ನ ಜಾರಿಗೊಳಿಸೋಕೆ ಬಿಜೆಪಿ ತಡೆಯಾಗಿದೆ. ನಿತೀಶ್ ಅವರ ಜೆಡಿಯು ಕಾರ್ಯಸೂಚಿಗಳನ್ನ ಜಾರಿಗೊಳಿಸೋಕೆ ಬಿಜೆಪಿ ಬಿಡ್ತಾ ಇಲ್ಲ, ತನ್ನ ನೀತಿಗಳನ್ನ ಮಾತ್ರನೇ ಜಾರಿಗೆ ತಂದಿದೆ. ಬಿಜೆಪಿ ಜೆಡಿಯು ಆಡಳಿತದಿಂದ ಒಬಿಸಿಗಳು, ಇಬಿಸಿಗಳು ಮತ್ತು ದಲಿತರು ಭ್ರಮನಿರಸಗೊಂಡಿದ್ದಾರೆ. ಬಿಜೆಪಿಯ ಕಾರ್ಪೊರೇಟ್ ಕಾರ್ಯಸೂಚಿ ಎಲ್ಲನೂ ಅದಾನಿಗಾಗಿ ಅನ್ನೋದನ್ನ ಬಿಹಾರಿಗರು ಈಗ ಅರ್ತಿದ್ದಾರೆ. ಬಿಹಾರದ ಜನರ ತೀರ್ಪು ಬಿಜೆಪಿ ವಿರುದ್ಧ ಸ್ಪಷ್ಟವಾಗಿದೆ ಅಂತ ಇವರು ತಿಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.